Welcome to Banking Law and Operation class. In this video, I discuss on special types of customers. So, ಈ ಚಾಪ್ಟ್ರಲ್ಲಿ ಅಂದರೆ ಕಸ್ಟಮರ್ಸ್ ಆ್ಯಂಡ್ ಅಕೌಂಟ್ ಹೋಲ್ಡರ್ಸಲ್ಲಿ ಲಾಸ್ಟ್ ಕ್ಲಾಸ್ ನಾವು ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಈ ಕ್ಲಾಸಲ್ಲಿ ನಾನು ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಅಂದರೆ ಅಕೌಂಟ್ ಹೋಲ್ಡರ್ಸ್ ಯಾರ್ಯಾರು ಬರ್ತಾರೆ, ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ ಹೋಲ್ಡರ್ಸ್ ವಿಚ್ ಬ್ಯಾಂಕರ್ ಕಮ್ ಅಕ್ರಾಸ್. ಓಕೆ ನೋಡಿ. ಓಕೆ, ಓವರ್ ಆಲ್ ದಿ ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಅಂದರೆ ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಯಾರ್ಯಾರು. ಫಸ್ಟು ಅದಕ್ಕಿಂತ ಮುಂಚೆ ಏನು ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಅಂದರೆ ಅನ್ನೋದನ್ನು ಫಸ್ಟು ನಾವು ತಿಳ್ಕೊಬೇಕಾಗತ್ತೆ. ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಅಂತ ಹೇಳಿದ್ರೆ ದ ಪರ್ಸನ್ ಇನ್ ರೆಸ್ಪೆಕ್ಟ್ ಆಫ್ ಹೋಮ್ ಬ್ಯಾಂಕರ್ ಈಸ್ ಸಪೋಸ್ ಟು ಟೇಕ್ ಸರ್ಟನ್ ಸ್ಪೆಷಲ್ ಪ್ರಿಕಾಷನ್ಸ್ ವೈಲ್ ಡೀಲಿಂಗ್ ವಿತ್ ದೆಮ್. ಅಂದರೆ ಈ ಪರ್ಸನ್ಸ್ ಯಾರಿದ್ದಾರೆ, ಈ ಕಸ್ಟಮರ್ಸ್ ಯಾರಿದ್ದಾರೆ, ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸು, ಅವ್ರ ಜೊತೆ ಬ್ಯಾಂಕರು ಡೀಲ್ ಮಾಡಬೇಕಾದ್ರೆ ಅಥವಾ ಅವ್ರ ಜೊತೆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಬ್ಯಾಂಕರು ಎಕ್ಸ್ಟ್ರಾ ಪ್ರಿಕಾಷನ್ಸ್ನ ತಗೋಬೇಕಾಗತ್ತೆ. ಅಂಥವ್ರನ್ನ ನಾವು ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಅಂತ ಹೇಳಿ ಕರಿತೀವಿ. ದ ಪರ್ಸನ್ಸ್ ಆರ್ ಕಸ್ಟಮರ್ಸ್ ಇನ್ ರೆಸ್ಪೆಕ್ಟ್ ಆಫ್ whom a banker is required to take certain special precautions while opening and operating an account with the legal restrictions are called special types of customers. ಇಂಥವ್ರನ್ನ ನಾವು ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಅಂತ ಕರಿತೀವಿ. ನಾರ್ಮಲ್ ಕಸ್ಟಮರ್ಸ್ ಅಲ್ಲ, ನಾರ್ಮಲ್ ಕಸ್ಟಮರ್ಸ್ನ ಬಿಟ್ಟು ಇವರು ಎಕ್ಸ್ಟ್ರಾ ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್. ಯಾಕೆ ಅಂತ ಹೇಳಿದ್ರೆ ಅವ್ರ ಜೊತೆ ಡೀಲ್ ಮಾಡಬೇಕಾದ್ರೆ ಬ್ಯಾಂಕರು ಎಕ್ಸ್ಟ್ರಾ ಪ್ರಿಕಾಷನ್ಸ್ನ ಅಥವಾ ಸ್ಪೆಷಲ್ ಪ್ರಿಕಾಷನ್ಸ್ನ ಬ್ಯಾಂಕರು ತೊಗೋಬೇಕಾಗತ್ತೆ. ಹಾಗಾಗಿ ಅವ್ರನ್ನ ನಾವು ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಅಂಥೇಳಿ ಕರಿತೀವಿ. ಯಾರ್ಯಾರು ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್ ನೋಡಿ, ನಿಮಗಿರುವಂಥದ್ದು ಮೈನರ್, ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್, ಪಾರ್ಟ್ನರ್ಶಿಪ್ ಫರ್ಮ್ಸ್, ಜಾಯಿಂಟ್ ಸ್ಟಾಕ್ ಕಂಪನೀಸ್, ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್, ಟ್ರಸ್ಟೀಸ್, clubs and association, joint Hindu families. These are the special types of customers which normally banker come across. ನಾರ್ಮಲ್ ಆಗಿ ಬ್ಯಾಂಕರ್ಗೆ ಬರುವಂಥ ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸು ಇದಿಷ್ಟು. ನಿಮಗೆ ಸಿಲೆಬಸ್ಸಲ್ಲಿರುವಂಥದ್ದು ಇಷ್ಟು ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಇದೆ. ಓಕೆ, ಲೆಟ್ ಅಸ್ ಲುಕ್ ಇನ್ ಟು ದ ಇನ್ ಡೀಟೇಲ್ ಮೈನರ್. ಫಸ್ಟ್ ಮೈನರ್ ನೋಡೋಣ. ಇನ್ ಡೀಟೇಲ್ ಆಗಿ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಮೈನರ್. ಓಕೆ, ಹೂ ಈಸ್ ಎ ಮೈನರ್? ಮೈನರ್ ಅಂದರೆ ಏನು ನೋಡಿ. ಈ ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸಲ್ಲಿ ಕೆಲವರಿಗೆ ಇನ್ಕೇಪಬಿಲಿಟಿ ಇರುತ್ತೆ. ದೇ ಆರ್ ಇನ್ಕೇಪಬಲ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್. ಸಮ್ ಆರ್ ಹ್ಯಾವಿಂಗ್ ಲಿಮಿಟೆಡ್ ರೆಸ್ಪಾನ್ಸಿಬಿಲಿಟಿ, ಲಿಮಿಟೆಡ್ ಲಯಬಿಲಿಟಿ. ಹಾಗಾಗಿ ಅವರ ಜೊತೆ ಡೀಲ್ ಮಾಡಬೇಕಾದ್ರೆ ಬ್ಯಾಂಕರು ಪ್ರಿಕಾಷನ್ಸ್ನ ತಗೋಬೇಕಾಗತ್ತೆ. ಅದರಲ್ಲಿ ನಮಗೆ ಫಸ್ಟ್ ಬರುವಂಥದ್ದು ಮೈನರು. ಮೈನರ್ ಯಾರು ಮೈನರ್ ಅಂತ ಹೇಳಿದ್ರೆ, ಯಾರಿಗೆ 18 ವರ್ಷ ಇನ್ನೂ ಕಂಪ್ಲೀಟ್ ಆಗಲಿಲ್ವೋ ಅವರನ್ನೆಲ್ಲ ಮೈನರ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ಎ ಪರ್ಸನ್ ಹೂ ಹ್ಯಾಸ್ ನಾಟ್ ಅಟೈನ್ಡ್ ಆರ್ ಹೂ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ದ ಏಜ್ ಆಫ್ 18 years ಈಸ್ ಕನ್ಸಿಡರ್ಡ್ ಟು ಬಿ ಮೈನರ್. 18 ವರ್ಷ ಯಾರ್ಯಾರಿಗೆ ಕಂಪ್ಲೀಟ್ ಆಗಿಲ್ವೋ ಅವರೆಲ್ಲನೂ ಮೈನರ್ ಆಗಿರ್ತಾರೆ. ಗಾರ್ಡಿಯನ್ ಏನಾದರೂ ಅಪಾಯಿಂಟ್ ಮಾಡಿದರೆ, ಅಂದರೆ ವೆನ್ ಪೇರೆಂಟ್ಸ್ ಆರ್ ನಾಟ್ ಅಲೈವ್, ಪೇರೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಆಗೇನಾಗುತ್ತೆ, ಪೇರೆಂಟ್ಸ್ ಪ್ರಾಪರ್ಟಿ ಏನಾದರೂ ಇದ್ದರೆ ಆ ಪ್ರಾಪರ್ಟಿಗೆ ಆ್ಯಕ್ಚುಲ್ ರಿಯಲ್ ಓನರ್ ಯಾರೇ ಆಗಿರ್ತಾನೆ ಮೈನರ್ ಆಗಿರ್ತಾನೆ. ಬಟ್ ಮೈನರ್ ಈಸ್ ಇನ್ಕಾಂಪಿಟೆಂಟ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್. ಹಾಗಾಗಿ ಅಂಥ ಒಂದು ಸಿಚುವೇಷನಲ್ಲಿ ಏನು ಮಾಡುತ್ತೆ ಅಂದರೆ ಕೋರ್ಟ್ ವಿಲ್ ಅಪಾಯಿಂಟ್. ಯಾರಾದರೂ ರಿಲೇಟಿವ್ಸ್ ಏನು ಮಾಡ್ತಾರೆ ಅಂದರೆ ಕೋರ್ಟ್ಗೆ ಅಪ್ಲೈ ಮಾಡ್ತಾರೆ, ನಾನು ಗಾರ್ಡಿಯನ್ ಆಗಿ ಇರ್ತೀನಿ ಈ ಮೈನರ್ಗೆ ಅಂಥೇಳಿ. ಅಂಥ ಒಂದು ಅಪ್ಲಿಕೇಶನ್ ಏನಾದರೂ ಕೋರ್ಟ್ಗೆ ಬಂದಾಗ ಕೋರ್ಟ್ ವಿಲ್ ಅಪಾಯಿಂಟ್ ಎ ಪರ್ಸನ್ ಟು ಲುಕ್ ಆಫ್ಟರ್ ಮೈನರ್. ಮೈನರ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ಗಾರ್ಡಿಯನನ್ನು ಕೋರ್ಟು ಅಪಾಯಿಂಟ್ ಮಾಡುತ್ತೆ. ಸೊ ಅವರನ್ನು ನಾವು ಲೀಗಲ್ ಗಾರ್ಡಿಯನ್ ಅಂತೇಳಿ ಕರಿತೀವಿ. ನ್ಯಾಚುರಲ್ ಗಾರ್ಡಿಯನು ಪೇರೆಂಟ್ಸೇ, ನ್ಯಾಚುರಲ್ ಗಾರ್ಡಿಯನ್ ಪೇರೆಂಟ್ಸ್ ಆಗಿರ್ತಾರೆ. ಲೀಗಲ್ ಗಾರ್ಡಿಯನ್ ಅಂದರೆ ವೆನ್ ಪೇರೆಂಟ್ಸ್ ಆರ್ ನಾಟ್ ಅಲೈವ್, ಇನ್ ಸಚ್ ಎ ಕೇಸ್ ಕೋರ್ಟ್ ವಿಲ್ ಅಪಾಯಿಂಟ್ ಎ ಪರ್ಸನ್ ಟು ಲುಕ್ ಆಫ್ಟರ್ ದ ಪ್ರಾಪರ್ಟಿ ಆಫ್ ಮೈನರ್ ಆ್ಯಂಡ್ ಟು ಲುಕ್ ಆಫ್ಟರ್ ಮೈನರ್. ಮೈನರ್ನ ನೋಡ್ಕೊಳ್ಳೋದಕ್ಕೆ, ಮೈನರ್ ಪ್ರಾಪರ್ಟಿನ ನೋಡ್ಕೊಳ್ಳೋದಕ್ಕೆ ಕೋರ್ಟು ಅಪಾಯಿಂಟ್ ಮಾಡುತ್ತೆ. ಆವಾಗ ನಾವು ಅವ್ರನ್ನ ಗಾರ್ಡಿಯನ್ ಅಂತೇಳಿ ಕರಿತೀವಿ. ಇನ್ ಸಚ್ ಎ ಸಿಚುಯೇಷನ್, ಇನ್ ಪ್ಲೇಸ್ ಆಫ್ 18 years ಈ ಕಂಟಿನ್ಯೂಸ್ ಟು ಬಿ ಮೈನರ್ ಟಿಲ್ 21 years. ಆ ರೀತಿ ಏನಾದರೂ ಗಾರ್ಡಿಯನನ್ನು ಅಪಾಯಿಂಟ್ ಮಾಡಿದರೆ 21 ವರ್ಷದವರೆಗೂ ಅವನು ಮೈನರ್ ಆಗೇ ಇರ್ತಾನೆ. 21 ವರ್ಷ ಆದಮೇಲೆ ಅವನೇನಾಗ್ತಾನೆ, ಮೇಜರ್ ಆಗ್ತಾನೆ. ಯಾಕೆಂತ ಹೇಳಿದ್ರೆ ಮೈನರ್ ಪ್ರಾಪರ್ಟಿನ ಮಿಸ್ಯೂಸ್ ಮಾಡ್ಕೋಬೋದು. 18 ವರ್ಷಕ್ಕೆ ಇನ್ನೂ ಮೆಚ್ಯೂರಿಟಿ ಇರೋದಿಲ್ಲ ಅಂಥೇಳಿ 21 ವರ್ಷದವರೆಗೂ ಮಾಡಿದ
ಇನ್ಕ್ರೀಸ್ ಮಾಡಿದ್ರೆ 18 ವರ್ಷಕ್ಕೆ ಬದಲಾಗಿ 21 ವರ್ಷ. ಯಾವಾಗ ವೆನ್ ಪೇರೆಂಟ್ಸ್ ಆರ್ ನಾಟ್ ಅಲೈವ್, ನ್ಯಾಚುರಲ್ ಗಾರ್ಡಿಯನ್ ಇಲ್ಲ ಅಂತ ಹೇಳಿದ್ರೆ ಆಗ ಲೀಗಲ್ ಗಾರ್ಡಿಯನ್ ಏನಾದರೂ ಅಪಾಯಿಂಟ್ ಮಾಡಿದರೆ ಮಾತ್ರ 21 ಇಯರ್ಸು. ಅದರ್ವೈಸ್ ಇನ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ 18 ಇಯರ್ಸ್. ನಾರ್ಮಲ್ ಸರ್ಕಮ್ಸ್ಟೆನ್ಸಲ್ಲಿ 18 ವರ್ಷ ತುಂಬೋವರೆಗೂ ಮೈನರ್ ಆಗಿರ್ತಾನೆ. ಲೀಗಲ್ ಗಾರ್ಡಿಯನ್ ಏನಾದರೂ ಅಪಾಯಿಂಟ್ ಮಾಡಿದರೆ ಆಗ 21 ವರ್ಷ ತುಂಬೋವರೆಗೂ ಮೈನರ್ ಆಗಿರ್ತಾನೆ. 21 ವರ್ಷ ಆದಮೇಲೆ ಮೇಜರ್ ಆಗ್ತಾನೆ ಅಂಥೇಳಿ. ಸೊ ಇದಕ್ಕೆ ಜ್ಞಾಪಕ ಇಟ್ಕೊಳ್ಳಿ, 18 ವರ್ಷ ಮತ್ತು 21 ವರ್ಷ. 21 ವರ್ಷ ಯಾವಾಗ ಬರುತ್ತೆ ಅಂದರೆ ಲೀಗಲ್ ಗಾರ್ಡಿಯನ್ ಏನಾದರೂ ಕೋರ್ಟ್ ಅಪಾಯಿಂಟ್ ಮಾಡಿದರೆ ಆವಾಗ 21 ವರ್ಷ. ಅಲ್ಲಿವರೆಗೂ ಅವನು ಮೈನರ್. 21 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅವನನ್ನು ಮೈನರ್ ಅಂತಲೇ ಟ್ರೀಟ್ ಮಾಡಬೇಕಾಗತ್ತೆ. ನೋಡಿ, ಫಸ್ಟು ಇದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಅಂಡರ್ ಸೆಕ್ಷನ್ 11 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಏನು ಪ್ರಾಬ್ಲಮ್ ಮೈನರ್ ಅಂತ ಹೇಳಿದ್ರೆ, ಮೈನರ್ಗೆ ಏನೇನು ಪ್ರಾಬ್ಲಮ್, ಮೈನರ್ಗೆ ಪ್ರಾಬ್ಲಮ್ಮು ಮತ್ತು ಅವನ ಜೊತೆ ಡೀಲ್ ಮಾಡೋರಿಗೂ ತುಂಬ ಪ್ರಾಬ್ಲಮ್ಸ್ ಇದೆ. ಏನೇನು ಅಂತ ಹೇಳಿದ್ರೆ, ಮೈನರ್ ಈಸ್ ನಾಟ್ ಕೇಪಬಲ್ ಆಫ್ ಎಂಟರಿಂಗ್ ಇನ್ ಟು ಕಾಂಟ್ರಾಕ್ಟ್. ಯಾವುದೇ ಕಾಂಟ್ರಾಕ್ಟನ್ನು ಮೈನರು ಗೊತ್ತಿದ್ದಾದರೂ ಮಾಡ್ಕೊಳ್ಳಿ, ಗೊತ್ತಿಲ್ಲದೆ ಆದರೂ ಮಾಡ್ಕೊಳ್ಳಿ, ಆಲ್ ಕಾಂಟ್ರಾಕ್ಟ್ಸ್ ಎಂಟರ್ಡ್ ಇನ್ ಟು ಬೈ ಎ ಮೈನರ್ ಈಸ್ ವಾಯ್ಡ್. ವಾಯ್ಡ್ ಅಂತ ಹೇಳಿದ್ರೆ ಕೋರ್ಟಲ್ಲಿ ಸ್ಟ್ಯಾಂಡ್ ಆಗೋದಿಲ್ಲ ಅಂಥೇಳಿ ಅರ್ಥ. ಅದು ಕೋರ್ಟ್ಗೆ ನೀವು ಕೇಸ್ ಫೈಲ್ ಮಾಡಿದ್ರೂ ಸಹ ಮೈನರ್ ಫೇವರ್ ಆಗೇ ಆಗುತ್ತೆ. ಅದು ಈ ಮೈನರ್ ಗೊತ್ತಿದ್ದಾದರೂ ತಪ್ಪು ಮಾಡಲಿ, ಗೊತ್ತಿಲ್ಲದೆ ತಪ್ಪು ಮಾಡಿದ್ರೂ ಸಹ ಅದಕ್ಕೆ ಮೈನರ್ ರೆಸ್ಪಾನ್ಸಿಬಲ್ ಆಗೋದಿಲ್ಲ ಅಂಥೇಳಿ ಅರ್ಥ. ಅದು ಕೋರ್ಟಲ್ಲಿ ಸ್ಟ್ಯಾಂಡ್ ಆಗೋದಿಲ್ಲ. ಇಟ್ ಈಸ್ ವಾಯ್ಡ್. ವಾಯ್ಡ್ ಅಂದರೆ ನಾಟ್ ಎನ್ಫೋರ್ಸಬಲ್ ಇನ್ ದಿ ಕೋರ್ಟ್ ಆಫ್ ಲಾ ಅಂಥೇಳಿ. ಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ, ಕೋರ್ಟ್ಗೆ ಹೋದ್ರೂ ಸಹ ಅದು ಸ್ಟ್ಯಾಂಡ್ ಆಗೋದಿಲ್ಲ ಅಂಥೇಳಿ ಅರ್ಥ. ಹಾಗಾಗಿ ಆಲ್ ಕಾಂಟ್ರಾಕ್ಟ್ಸ್ ಎಂಟರ್ಡ್ ಇನ್ ಟು ಬೈ ಎ ಮೈನರ್ ವಿತ್ ಎನಿ ಅದರ್ ಪರ್ಸನ್ ಈಸ್ ಇನ್ವ್ಯಾಲಿಡ್. ವ್ಯಾಲಿಡೇ ಅಲ್ಲ ಅದು. ಇಟ್ ಈಸ್ ವಾಯ್ಡ್, ನಾಟ್ ಎನ್ಫೋರ್ಸಬಲ್ ಇನ್ ದಿ ಕೋರ್ಟ್ ಆಫ್ ಲಾ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು. ಈ ಮೈನರ್ ಗೊತ್ತಿದ್ದಾದರೂ ತಪ್ಪು ಮಾಡಲಿ, ಗೊತ್ತಿಲ್ಲದೆ ತಪ್ಪು ಮಾಡಿದರೂ ಸಹ ಎಲ್ಲ ಕೇಸಸ್ಸು ಮೈನರ್ ಫೇವರಾಗೇ ಹೋಗುತ್ತೆ. ಹಾಗಾಗಿ ಪರ್ಸನ್ನು ಯಾರು ಮೈನರ್ ಜೊತೆ ಡೀಲ್ ಮಾಡ್ತಾ ಇದ್ದಾನೆ ಅವನು ತುಂಬ ಕೇರ್ಫುಲ್ ಆಗಿರಬೇಕು. ಹಾಗಾಗಿ ಫಸ್ಟ್ ಸ್ಪೆಷಲ್ ಟೈಪ್ ಆಫ್ ಕಸ್ಟಮರ್ ಈಸ್ ಮೈನರ್. ಸೊ ಹಾಗಾದರೆ ಏನೇನು ಪ್ರಾಬ್ಲಮ್ ಇದೆ ಮೈನರ್ ಜೊತೆ ಡೀಲ್ ಮಾಡಬೇಕಾದ್ರೆ? ಕ್ರೆಡಿಟಾರ್ ಅಂದರೆ ಸಾಲ ಯಾರು ಕೊಟ್ಟಿರ್ತಾನೋ ಅವನ್ನ ನಾವು ಕ್ರೆಡಿಟಾರ್ ಅಂತ ಕರಿತೀವಿ. ನೋಡಿ, ಫಸ್ಟ್ ಆಫ್ ಆಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದೇ ತಪ್ಪು. ಆಲ್ ಆ್ಯಸ್ ಮೈನಸ್ ಕಾಂಟ್ರಾಕ್ಟ್ ಈಸ್ ವಾಯ್ಡ್ ಅಂತ ಹೇಳಿದ್ರೆ ನಾಟ್ ಎನ್ಫೋರ್ಸಬಲ್ ಇನ್ ದಿ ಕೋರ್ಟ್ ಆಫ್ ಲಾ. ಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ, ಅದು ಸ್ಟ್ಯಾಂಡು ಆಗೋದಿಲ್ಲ ಅಂಥೇಳಿ ಅರ್ಥ. ಮನಿ ಅಡ್ವಾನ್ಸ್ ಟು ಹಿಮ್ ಕೆನಾಟ್ ಬಿ ರಿಕವರ್ಡ್. ನೀವು ದುಡ್ಡು ಕೊಟ್ಟಿದ್ದೀರ ಮೈನರ್ಗೆ, ಕ್ರೆಡಿಟಾರು ದುಡ್ಡು ಕೊಟ್ಟಿದ್ದೀರ ಮೈನರ್ಗೆ, ಅವನು ದುಡ್ಡು ವಾಪಸ್ ಕೊಡಲಿಲ್ಲ ಮೈನರ್ ಅಂತ ಹೇಳಿದ್ರೆ ಅದನ್ನು ನೀವು ಕೋರ್ಟ್ಗೆ ಹೋದರೂ ಸಹ ಕ್ರೆಡಿಟಾರ್ ಫೇವರಾಗಿ ಆಗೋದಿಲ್ಲ, ಮೈನರ್ ಫೇವರಾಗೇ ಆಗುತ್ತೆ. ನೀನು ಫಸ್ಟ್ ಆಫ್ ಆಲ್ ಕಾಂಟ್ರಾಕ್ಟೇ ಮಾಡ್ಕೋಬಾರ್ದಾಗಿತ್ತು ಮೈನರ್ ಜೊತೆ. ನೀನು ಯಾವ ರೀತಿ ದುಡ್ಡು ಕೊಟ್ಟೆ ಮತ್ತು ಯಾವ ರೀತಿ ಕಾಂಟ್ರಾಕ್ಟ್ ಮಾಡಿಕೊಂಡೆ, ಯಾವ ರೀತಿ ನೀನು ಅಗ್ರಿಮೆಂಟ್ ಮಾಡಿಕೊಂಡೆ ಅಂಥೇಳಿ ಕೋರ್ಟು ಇವನ್ ಫೇವರಾಗಿ ಕೋರ್ಟು ಬರೋದು, ಫೇವರಾಗಿ ಜಡ್ಜ್ಮೆಂಟ್ ಬರೋದಿಲ್ಲ, ಮೈನರ್ ಫೇವರಾಗಿ ಜಡ್ಜ್ಮೆಂಟ್ ಬರುತ್ತೆ. ಯಾಕೆಂತ ಹೇಳಿದ್ರೆ ಬಿಗಿನಿಂಗಲ್ಲೇ ಇದೆ, ಆಲ್ ಕಾಂಟ್ರಾಕ್ಟ್ಸ್ ವಿತ್ ಮೈನರ್ ಈಸ್ ವಾಯ್ಡ್, ನಾಟ್ ವ್ಯಾಲಿಡ್ ಅಂಥೇಳಿ. ಏನೇ ಕಾಂಟ್ರಾಕ್ಟನ್ನು ಮೈನರ್ ಜೊತೆ ಮಾಡ್ಕೊಂಡ್ರೆ ಅದು ವ್ಯಾಲಿಡ್ ಅಲ್ಲ, ಇಟ್ ಈಸ್ ವಾಯ್ಡ್, ನಾಟ್ ಎನ್ಫೋರ್ಸಬಲ್ ಇನ್ ದಿ ಕೋರ್ಟ್ ಆಫ್ ಲಾ. ಹಾಗಾಗಿ ದುಡ್ಡು ಕೊಟ್ಟಾದಮೇಲೆ ಅವನೇನಾದರೂ ವಾಪಸ್ ಕೊಡಲಿಲ್ಲ ಅಂದರೆ ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ದೆನ್ ಮೈನರ್ಸ್ ಅಡ್ವಾನ್ಸ್ ಕೆನಾಟ್ ಬಿ ರಿಕವರ್ಡ್ ಈವನ್ ಆಫ್ಟರ್ ಈ ಅಟೈನ್ಸ್ ಮೆಜಾರಿಟಿ. ಅಂದರೆ ಮೈನಾರಿಟಿಯಲ್ಲಿದ್ದಾಗ ದುಡ್ಡು ಕೊಟ್ಬಿಟ್ಟು ಈಗ ನೀನು ಮೇಜರ್ ಆಗಿದೆಯಾ ಅಂಥೇಳಿ ಕೋರ್ಟಲ್ಲಿ ಪ್ರಶ್ನೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಕಾಂಟ್ರಾಕ್ಟ್ ಆಗಿರುವಂಥದ್ದು ಮೈನಾರಿಟಿಯಲ್ಲಿದ್ದಾಗ ಅವನು ಮೇಜರ್ ಆದರೂ ಸಹ ಅವನಿಂದ ಅಮೌಂಟನ್ನು ರಿಕವರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನೋಡಿ, ಮೈನರ್ಸ್ ಅಡ್ವಾನ್ಸ್ ಏನು ಕ್ರೆಡಿಟರ್ ಸಾಲ ಕೊಟ್ಟಿದ್ದಾನೆ ಮೈನರ್ಗೆ, ಮೈನಾರಿಟಿಯಲ್ಲಿದ್ದಾಗ ಕೊಟ್ಟಿರೋವಂಥದ್ದು, ಅದನ್ನು ಈವನ್ ಆಫ್ಟರ್ ಈ ಅಟೈನ್ಸ್ ಮೆಜಾರಿಟಿ ಬಂದಾದಮೇಲೂ ಸಹ ಅವನಿಂದ ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಕಾಂಟ್ರಾಕ್ಟ್ ಯಾವಾಗಾಗಿರೋದು ಮೈನಾರಿಟಿಯಲ್ಲಿದ್ದಾಗ ಕಾಂಟ್ರಾಕ್ಟ್ ಮಾಡ್ಕೊಂಡಿರೋದ್ರಿಂದ ಮೇಜರ್ ಆದಮೇಲೂ ಸಹ ಅದನ್ನು ವಾಪಸ್ ಕೊಡು ಅಂಥೇಳಿ ರಿಕವರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇನಿಷಿಯಲ್ ಸ್ಟೇಜಲ್ಲಿ ಅದು ರಾಂಗ್ ಆಗಿದೆ. ಇನಿಷಿಯಲ್ ಸ್ಟೇಜ್ ಅಂತ ಹೇಳಿದ್ರೆ ಮೈನಾರಿಟಿಯಲ್ಲಿದ್ದಾಗ ಕಾಂಟ್ರಾಕ್ಟ್ ಮಾಡ್ಕೊಂಡಿರೋದು, ಹಾಗಾಗಿ ಅದೇ ರಾಂಗು. ಮೇಜರ್ ಆದಮೇಲೆ
ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದು ಮೇಜರ್ ಆಗೋಗಿದ್ದಾನೆ ಅಂತೇಳಿ ನೀವು ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರು ಸಹ ಅದು ಮೈನರ್ ಫೇವರ್ ಆಗೇ ಆಗುತ್ತೆ. ದೆನ್ ನೋಡಿಲಿ ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಗ್ಯಾರಂಟಿ ಆರ್ ಶ್ಯೂರಿಟಿ ಆಲ್ಸೋ ಕೆನಾಟ್ ಬಿ ಸ್ಯೂಡ್ ಇನ್ ದಿ ಕೋರ್ಟ್ ಆಫ್ ಲಾ ಬೈ ಕ್ರೆಡಿಟಾರ್. ಈಗ ಮೈನರ್ ಸಾಲಕ್ಕೆ ಯಾರೋ ಒಬ್ಬ ಥರ್ಡ್ ಪಾರ್ಟಿ ಇನ್ನೊಬ್ಬ ಪರ್ಸನ್ನು ಶ್ಯೂರಿಟಿ ಹಾಕಿರ್ತಾನೆ ಅಂತ ಇಟ್ಕೊಳ್ಳಿ. ಶ್ಯೂರಿಟಿನೂ ದುಡ್ಡು ಕೊಡು ಅಂತೇಳಿ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಕ್ರೆಡಿಟಾರು. ಅದೇ ರೀತಿ ಮೈನರ್ನ ಸಹ ದುಡ್ಡು ಕೊಡು ವಾಪಸ್ ಕೊಡು ಅಂತೇಳಿ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಕ್ರೆಡಿಟಾರು. ಯಾಕೆ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಡೆಟಾರ್ ಯಾರು? ಮೈನರ್. ಸೆಕೆಂಡರಿ ಡೆಟಾರು ಶ್ಯೂರಿಟಿ ಹಾಕಿರುವಂಥವನು. ಪ್ರಿನ್ಸಿಪಲ್ ಡೆಟಾರೇ ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳಿದ್ರೆ ಅವನು ಮಾಡಿರೋ ಸಾಲಕ್ಕೆ ಸೆಕೆಂಡ್ರಿ ಡೆಟಾರು ರೆಸ್ಪಾನ್ಸಿಬಲ್ ಆಗೋದಿಲ್ಲ. ಹಾಗಾಗಿ ಅದನ್ನು ನೀವು ಕೋರ್ಟ್ಗೆ ಹೋದರೂ ಸಹ ಅದು ಸ್ಟ್ಯಾಂಡ್ ಆಗೋದಿಲ್ಲ, ಮೈನರ್ ಫೇವರ್ ಆಗೇ ಆಗುತ್ತೆ. ಗ್ಯಾರಂಟಿಗೂ ನೀವು ಗ್ಯಾರಂಟಿಯಿಂದ ಸಹ ನೀವು ರಿಕವರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಮೈನರಿಂದ ಸಹ ಅಮೌಂಟನ್ನು ನೀವು ಅಂತ ಹೇಳಿದ್ರೆ ಕ್ರೆಡಿಟಾರು ರಿಕವರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ದೆನ್ ಈವನ್ ದ ಕ್ರೆಡಿಟಾರ್ ಕೆನಾಟ್ ಪ್ಲೆಡ್ಜ್ ಆ್ಯಂಡ್ ಮಾರ್ಟ್ಗೇಜ್ ದ ಸೆಕ್ಯೂರಿಟಿ ಆಫ್ ದಿ ಮೈನರ್. ಮೈನರ್ ಹತ್ರ ಏನು ಪ್ರಾಪರ್ಟಿ ಇದೆ ಆ ಪ್ರಾಪರ್ಟಿನ ತೊಗೊಂಡೋಗಿ ಅಡ ಇಟ್ಟು ಸಹ ಸಾಲ ತೊಗೊಳೋದಕ್ಕಾಗೋದಿಲ್ಲ. ಸಾಲ ಕೊಟ್ಟಿರೋದೇ ಫಸ್ಟ್ ಆಫ್ ಆಲ್ ತಪ್ಪು. ಹಾಗಾಗಿ ಮೈನರ್ ಪ್ರಾಪರ್ಟಿನ ನಾನು ಮಾರ್ಟ್ಗೇಜ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಅದನ್ನು ನಾನು ವಾಪಸ್ ಕೊಡೋದಿಲ್ಲ ಅಂತ ಹೇಳೋದಕ್ಕೂ ಬರೋದಿಲ್ಲ ಕ್ರೆಡಿಟಾರು. ಇಲ್ಲಿ ಒಂದು ಅವನು ಪ್ರೂವ್ ಮಾಡ್ಬೋದು ಕ್ರೆಡಿಟಾರು ಏನು ಅಂತ ಹೇಳಿದ್ರೆ, ನಾನು ಅವನಿಗೆ ಸಾಲ ಕೊಟ್ಟಿರುವಂಥದ್ದು ಅವನ ನೆಸಸರೀಸ್ ಆಫ್ ಲೈಫ್ಗೆ ಅಂತೇಳಿ. ಆಗ ಅದನ್ನು ರಿಕವರ್ ಮಾಡ್ಕೋಬಹುದು. ಯಾವಾಗ ರಿಕವರ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ಕೊಟ್ಟಿರೋ ಸಾಲನ ಅವನ್ನ ಪರ್ಸ್ನಲ್ಲಾಗಿ ರೆಸ್ಪಾನ್ಸಿಬಲ್ ಮಾಡೋದಕ್ಕಾಗೋದಿಲ್ಲ, ಬಟ್ ಅವನ ಹತ್ರ ಏನು ಪ್ರಾಪರ್ಟಿ ಇದೆ ಆ ಪ್ರಾಪರ್ಟಿಯಿಂದ ಅಮೌಂಟನ್ನು ರಿಕವರ್ ಮಾಡ್ಕೋಬೋದು, ಪ್ರೊವೈಡೆಡ್ ಕೊಟ್ಟಿರೋಂಥ ಸಾಲ ಅವನ ನೆಸಸರೀಸ್ ಆಫ್ ಲೈಫ್ ಅಂತ ಹೇಳಿದ್ರೆ ಫುಡ್, ಕ್ಲಾತು, ಶೆಲ್ಟರು, ಎಜುಕೇಷನ್ನು, ಇದನ್ನೆಲ್ಲ ನೆಸಸರೀಸ್ ಆಫ್ ಲೈಫ್ ಅಂತೇಳಿ ಕರಿತೀವಿ. ಅದಕ್ಕೆ ನಾನು ಸಾಲ ಕೊಟ್ಟಿರೋದು ಅಂತೇಳಿ ಅವನು ಪ್ರೂವ್ ಮಾಡಿದ್ರೆ ಕ್ರೆಡಿಟಾರು, ಆಗ ಮೈನರ್ ಪ್ರಾಪರ್ಟಿಯಿಂದ ಅಮೌಂಟನ್ನು ರಿಕವರ್ ಮಾಡ್ಕೋಬೋದು. ಬಟ್ ಮೈನರ್ ಯಾವುದೇ ಪ್ರಾಪರ್ಟಿನ ಪ್ಲೆಡ್ಜ್ ಮಾಡೋ ಹೋಗಿಲ್ಲ, ಮಾರ್ಟ್ಗೇಜ್ ಮಾಡೋ ಹೋಗಿಲ್ಲ. ನೆಕ್ಸ್ಟು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮೇಡ್ ಡ್ರಾನ್ ಆ್ಯಂಡ್ ಎಂಡಾರ್ಸ್ಡ್ ಬೈ ಹಿಮ್ ಆರ್ ನಾಟ್ ವ್ಯಾಲಿಡ್. ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ತಪ್ಪು ಮೈನರ್ ಜೊತೆ. ಅದರಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅವನೇನು ಮೈನರ್ ಕೊಟ್ಟಿದ್ದಾನೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇದೆ ನನ್ನ ಹತ್ರ ಅಂತೇಳಿ ಕ್ರೆಡಿಟಾರ್ ಅದನ್ನು ತೋರಿಸಿ ಆ ಮೈನರಿಂದ ಅಮೌಂಟನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ನೋ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕ್ಯಾನ್ ಬಿ ಎಂಡಾರ್ಸ್ಡ್ ಆರ್ ಡ್ರಾನ್ ಬೈ ದಿ ಮೈನರ್ ಯಾವುದೇ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟನ್ನು ಡ್ರಾ ಮಾಡೋದಾಗಲಿ ಎಂಡಾರ್ಸ್ಮೆಂಟ್ ಮಾಡೋದಾಗಲಿ ವ್ಯಾಲಿಡಿಟಿ ಇಲ್ಲ. ಹಾಗಾಗಿ ಇಷ್ಟು ಪ್ರಾಬ್ಲಮ್ಸ್ ಇದೆ. ಯಾರಾದರೂ ಗೊತ್ತಿದ್ದು ಇಷ್ಟು ಪ್ರಾಬ್ಲಮ್ಸ್ ಇದ್ದರೂ ಸಹ ದುಡ್ಡು ಯಾರಾದರೂ ಕೊಡ್ತಾರಾ ಮೈನರ್ಗೆ? ಇಲ್ಲ. ಹಾಗಾಗಿ ಇಷ್ಟು ರಿಸ್ಕ್ ಇರೋದ್ರಿಂದ ಬ್ಯಾಂಕರು ಈ ಪಾಯಿಂಟ್ಸ್ನೆಲ್ಲ ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಪ್ರಾಬ್ಲಮ್ಸ್ ಇದೆ ಮೈನರ್ಗೆ ಸಾಲ ಕೊಟ್ಟರೆ. ಹಾಗಾಗಿ ನಾವು ಅವನ ಅಕೌಂಟನ್ನು ಓಪನ್ ಮಾಡೋದಾಗಲಿ ಭಾಳ ಕೇರ್ಫುಲ್ಲಾಗಿ ಬ್ಯಾಂಕರ್ ಇರಬೇಕಾಗತ್ತೆ. ಹಾಗಾಗಿ ಮೈನರ್ ಜೊತೆ ಡೀಲ್ ಮಾಡ್ಕೋಬೇಕಾದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಹಾಗಾದರೆ ಬ್ಯಾಂಕರು ಏನೇನು ಪ್ರಿಕಾಷನ್ಸ್ನ ತೊಗೋಬೇಕಾಗತ್ತೆ ವೈಲ್ ಡೀಲಿಂಗ್ ವಿತ್ ಮೈನರ್ ಜೊತೆ ಡೀಲ್ ಮಾಡಬೇಕಾದ್ರೆ ಇದಿಷ್ಟು ಪ್ರಾಬ್ಲಮ್ಸು ಕ್ರೆಡಿಟಾರ್ಸ್ಗಿರುವಂಥ ಪ್ರಾಬ್ಲಮ್ಸು. ಅವನ ಹತ್ರ ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆಗಳು. ಹಾಗಾದರೆ ಬ್ಯಾಂಕರು ಮೈನರ್ ಜೊತೆ ಡೀಲ್ ಮಾಡಬೇಕಾದ್ರೆ ಏನೇನು ಪ್ರಿಕಾಷನ್ಸ್ನ ತೊಗೋಬೇಕಾಗತ್ತೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿತ್ ದಿಸ್ ಐ ಕನ್ಕ್ಲೂಡ್ ಟುಡೇ ಸೆಷನ್. ಥ್ಯಾಂಕ್ ಯು.